ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಇನ್ನು ಹತ್ಯೆಯಾದಂತಹ ರೇಣುಕಾಸ್ವಾಮಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಸಿಕ್ಕಿದೆ. ಇಡೀ ಕೇಸ್ ನಿಂತ್ಕೊಳ್ಳುತ್ತಾ ಅಥವಾ ಬಿದ್ದು ಹೋಗುತ್ತಾ ಅಂತ ಡಿಪೆಂಡ್ ಆಗೋದು ಕಾಸ್ ಆಫ್ ಡೆತ್ ಗೊತ್ತಾದಾಗ. ಸೊ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಏನೆಲ್ಲ ವಿಚಾರಗಳನ್ನ ಉಲ್ಲೇಖಿಸಲಾಗಿದೆ, ಕಾಸ್ ಆಫ್ ಡೆತ್ ಬಗ್ಗೆ ಏನ್ ಹೇಳಲಾಗ್ತಾ ಇದೆ, ರೇಣುಕಾಸ್ವಾಮಿಯ ಸಾವು ಸಂಭವಿಸಿದ್ದು ಹೇಗೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಏನಿದೆ, ಬಿಕಾಸ್ ತುಂಬಾ ಕ್ರೂಷಿಯಲ್ ಆಗುತ್ತೆ ತನಿಖೆಗೆ. ಕೇಸ್ ಸ್ಟ್ರಾಂಗ್ ಆಗುತ್ತಾ ಅಥವಾ ವೀಕ್ ಆಗುತ್ತಾ, ಪ್ರಾಸಿಕ್ಯೂಷನ್ ವೀಕ್ ಆಗುತ್ತಾ, ಎಲ್ಲವೂ ಕೂಡ ಇದ್ರ ಮೇಲೆ ಡಿಪೆಂಡ್ ಆಗೋದು. ಬಹುತೇಕರು ಭಾವಿಸಿದ್ದು ಮರ್ಮಾಂಗಕ್ಕೆ ಪೆಟ್ಟು ಬಿದ್ದಾಗ ಇಂಟರ್ನಲ್ ಬ್ಲೀಡಿಂಗ್ ಆಗಿ ಬ್ಲಡ್ ಕ್ಲಾಟ್ ಆಗಿ ಸತ್ತಿರಬಹುದು ಅಂತ. ಬಟ್ ಅದ್ರ ಜೊತೆಗೆ ಇನ್ನೂ ಒಂದು ಭಾಗದಲ್ಲಿ ಬಹಳ ಪೆಟ್ಟಾಗಿತ್ತು ಅಂತ. ರೇಣುಕಾಸ್ವಾಮಿ ಸಾವಿಗೆ ಕಾರಣ ಏನು ಅನ್ನೋದ್ರ ಡೀಟೇಲ್ಸ್ ನೋಡ್ತಾ ಇದ್ದೀರಾ. ತಲೆಗೆ ಹೊಡೆದ ಬಲವಾದ ಪೆಟ್ಟಿನಿಂದ ರೇಣುಕಾಸ್ವಾಮಿಯ ಸಾವಾಗಿದೆ. ಕಾಸ್ ಆಫ್ ಡೆತ್ ತಲೆಗೆ ಹೊಡೆದ ಬಲವಾದ ಪೆಟ್ಟು ಅಂತ ಹೇಳಲಾಗ್ತಾ ಇದೆ. ಸೊ ಕಾಸ್ ಆಫ್ ಡೆತ್ ವಿಚಾರದಲ್ಲಿ ಒಂದಷ್ಟು ಅನುಮಾನಗಳು ಆರಂಭಿಕ ಹಂತದಲ್ಲಿ ಇತ್ತು. ತಲೆಗೆ ಬಿದ್ದಂತಹ ಏಟಿನಿಂದ ಮೆದುಳಿನಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ, ಹೆಪ್ಪುಗಟ್ಟಿದೆ ರಕ್ತ. ಸೊ ಇದರಿಂದ ಸಾವಾಯಿತು ಅಂತ ತಿಳಿದು ಬರ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ದೇಹದ 15ಕ್ಕೂ ಹೆಚ್ಚು ಕಡೆಗಳಲ್ಲಿ ಮಾರಣಾಂತಿಕ ಹಲ್ಲೆಗಳಾಗಿರೋದ್ರ ಬಗ್ಗೆ ಕೂಡ ರಿಪೋರ್ಟ್ನಲ್ಲಿ ಉಲ್ಲೇಖಿಸಲಾಗಿದೆ. ತೀವ್ರ ರಕ್ತಸ್ರಾವ ತಲೆಗೆ ಬಿದ್ದಂತಹ ಪೆಟ್ಟಿನಿಂದ ಆಯಿತು, ನಿರಂತರವಾಗಿ ಬ್ಲಡ್ ಕ್ಲಾಟ್ ಆಯಿತು, ಬ್ಲಡ್ ಸರ್ಕ್ಯುಲೇಷನ್ ಆಗದೆ ಆತನ ಸಾವಾಯಿತು ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳ್ತಾ ಇದೆ.